ನೋಡಿ ವೈಟ್ ಪಲಾವ್ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದ್ಬಿಟ್ಟಿದೆ ಅಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಪಲಾವ್ ರೆಸಿಪಿ ಮಾಡ್ತಾ ಇದ್ದೇವೆ ನೋಡಿ. ಬೀನ್ಸ್ ತಗೊಂಡಿದ್ದೇನೆ ಒಂದು 10, 2 ಕ್ಯಾರೆಟ್, ಒಂದು 1/4 ಕಪ್ಪು ಬಟಾಣಿ, 1 ಸ್ಪೂನು ಶುಂಠಿ ಪೇಸ್ಟ್, ಒಂದು ಆನಿಯನ್, ಒಂದು ಚಿಲ್ಲಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ವಾಶ್ ಮಾಡಿಕೊಂಡು ಕಟ್ ಮಾಡಿದ್ದೇನೆ. ಇವಾಗ ಪಲಾವ್ನ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡಿದ್ದೇನೆ. ಇದಕ್ಕೆ 3 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಚಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ಈರುಳ್ಳಿ ಕಂದು ಬರೋ ತನಕ ಕಾಯಿಸ್ಕೋಬೇಕು. ಶುಂಠಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ಕಟ್ ಮಾಡ್ಕೊಂಡಿರುವ ಎಲ್ಲ ತರಕಾರಿಯನ್ನು ಆ್ಯಡ್ ಮಾಡ್ಕೊತಿದ್ದೇನೆ. ಬೀನ್ಸ್, ಕ್ಯಾರೆಟ್, ಇವಾಗ ಅದನ್ನು ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಅರ್ಧ ಲೋಟ ನೀರು ಆ್ಯಡ್ ಮಾಡ್ಕೊಳ್ಳೋಣ. ತರಕಾರಿ ಬೇಯಬೇಕಲ್ಲ, ಅದಕ್ಕೋಸ್ಕರ. ಒಂದು 5 ನಿಮಿಷ ಹಂಗೇನೆ ಬಿಡ್ತೇನೆ ನಾನು. ಇವಾಗ ತರಕಾರಿ ಎಲ್ಲ ಬೆಂದ್ಬಿಟ್ಟಿದೆ. ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ. ನಾನು 2 ಲೋಟ ತಗೊಂಡಿದ್ದೇನೆ ರೈಸ್. ಎರಡು ಲೋಟ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. 2 ಲೋಟ ಹಾಲು ಸೇರಿಸ್ಕೊಳ್ತಿದ್ದೇನೆ. ನಾನಿದು ವೈಟ್ ಪಲಾವ್ ಮಾಡ್ತಾ ಇದ್ದೇನೆ. ಇದಕ್ಕೆ ಅರಿಶಿನ ಹುಡಿ ಏನು ಸೇರಿಸ್ಕೊಂಡಿಲ್ಲ. ಹಾಲು ಹಾಕ್ಕೊಂಡು ಮಾಡಿದ್ರೆ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಎಲ್ಲ ಏನು ಮಸಾಲೆ ಎಲ್ಲ, ಅಂಗಡಿ ಮಸಾಲೆ ಎಲ್ಲ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಮನೇಲಿರುವ ಐಟಮನ್ನೇ ಹಾಕ್ಕೊಂಡ್ಬಿಟ್ಟು ಪಲಾವ್ ಮಾಡಿರೋದು. ನೀವೊಂದ್ಸಲ ಟ್ರೈ ಮಾಡಿ ಇದು ವೈಟ್ ಪಲಾವನ್ನು. 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನಾನು ಆವಾಗ ಬಾಯ್ಲ್ ಆಗುವಾಗ ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇವಾಗ ಮುಚ್ಚಿಬಿಡೋಣ ನಾವು. ಇದು ಸಪ್ಪೆ ಆಗಿದೆ. ಮುಚ್ಚಲು ಓಪನ್ ಮಾಡ್ಕೊತಿದ್ದೇನೆ. ನೋಡಿ ವೈಟ್ ಪಲಾವ್ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದ್ಬಿಟ್ಟಿದೆ ಅಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಬಂದ್ಬಿಟ್ಟಿದೆ. ಮನೇಲಿರುವ ಐಟಮ್ ಉಪಯೋಗಿಸ್ಕೊಂಡು ನಾವು ಮಾಡಿದ್ದೇವೆ ಪಲಾವನ್ನು. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.